ಕಾಮನ್ ಆಗಿ ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾರಾದ್ರೂ ಸೈಲೆಂಟ್ ಆಗಿರ್ತಾರೆ, ಬಟ್ ಮಾತು ಶುರು ಮಾಡೋದು ನಿಲ್ಸಲ್ಲ. ತುಂಬಾ ವೈಲೆಂಟ್ ಅವರು. ಪಕ್ಕ ಏನೋ ನಂಬರ್ಸ್ ಇಂದ ಶುರು ಮಾಡಿ ಪಕ್ಕ ಮ್ಯಾಥಮೆಟಿಕ್ ಲೆಕ್ಕ. ಸೊ ಅವರು ಏನಾದ್ರು ಮಾತಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಒಂದ್ ರೀತಿ ಲೆಕ್ಕ ಇರುತ್ತೆ. ಸೊ ಅವ್ರು ನಮ್ ಚಾನೆಲ್ಗೆ ಬಂದಾಗ ಬಾ 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 ನಮಗಂತೂ ತಡ್ಕೊಳಕ್ಕೆ ಆಗಿಲ್ಲ. ಹಂಗೆ ಅವ್ರದ್ದು ಇದು ಹವಾ. ರವಿನಾರಾಯಣ್ ಅಂತ ನಮ್ಮ ಪ್ರಿನ್ಸಿಪಲ್ ಎಡಿಟರು. ಸೊ ಸರ್, ನಿಮ್ಮ ಜೊತೆ ನಾನು ಕೆಲಸ ಮಾಡಿದ್ದೀನಿ 1-2 ವರ್ಷ. ನಿಮ್ಮ ವೈಯಕ್ತಿಕವಾಗಿ ಗೊತ್ತು ನಮಗೆ ನಿಮ್ಮ ಶಕ್ತಿ ಏನು, ಸ್ಟ್ರೆಂತ್ ಏನು ಅಂತ. ನಮ್ಮ ಇಡೀ ಗ್ಯಾರಂಟಿ ನ್ಯೂಸ್ಗೆ ನಿಮ್ಮ ಸ್ಟ್ರೆಂತ್ ತುಂಬ ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ತುಂಬ ಇದೆ. ಹೇಗೆ ಅನಿಸ್ತಾ ನಿಮ್ಗೆ ಬೇರೆ ಚಾನಲಿಂದ ಇಲ್ಲಿ ಬರಬೇಕಾದ್ರೆ, ಸೊ ನಮ್ಮ ಟೀಮ್ ಜಾಯ್ನ್ ಆಗಬೇಕಾದ್ರೆ? ಶಿವಸ್ವಾಮಿ ಸರ್, ರಾಧಾ ಮೇಡಮ್ ಜೊತೆ ಕೆಲಸ ಮಾಡಿದ್ದಾರೆ ನೀವು ಹಿಂದೆ. ಸೊ ಈಗ ಹೊಸ ಟೀಮು, ಹೊಸ ಒಂದು ಸಾಹಸ. ಸೊ ಹೇಗೆ ಅನಿಸ್ತಾ ಇದೆ, ಏನು ಮಾಡ್ಬೋದು ನಾವು ಮುಂದೆ? ಇಲ್ಲ, ಈ ಚಾನಲ್ಲು ಶುರು ಮಾಡೋದ್ರ ಬಗ್ಗೆ ಶಿವಸ್ವಾಮಿ ಸರ್ಗೆ ಒಂದು ಕನಸಿತ್ತು ಲಾಸ್ಟ್ ಒಂದು 5-6 ವರ್ಷದಿಂದ. ಯಾಕೆ ನಾನು ಅವರು ಇಬ್ಬರು ಒಂದೇ ಸಂಸ್ಥೆನಲ್ಲಿ 5-6 ವರ್ಷ ಜೊತೆನೆಲ್ಲ ಕೆಲಸ ಮಾಡಿದ್ವಿ. ಸೊ ರಾಧಾ ಮೇಡಮ್ ಕೂಡ ನಮ್ಮ ಜೊತೆನೆಲ್ಲ ನಾವೆಲ್ಲ ಜೊತೆಲಿ ಇರ್ತಿದ್ವಿ. ಆದರೆ ಯಾವತ್ತೂ ಕೂಡ ಈ ಚಾನಲ್ ಮಾಡೋದ್ರ ಬಗ್ಗೆ ನಾನು ಮತ್ತು ಶಿವಸ್ವಾಮಿ ಸರು ಭಾಳ ಚರ್ಚೆಗಳು ನಡೀತಿತ್ತು ಆವಾಗ. ಆದರೆ ಅವ್ರು ಯಾವಾಗ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಮಗೇನು ಕ್ಲಾರಿಟಿ ಇರಲಿಲ್ಲ. ಆದರೆ ಒಂದು ವಿಚಾರ, ಪ್ರತಿದಿನ ನಾವು ಒಂದು 7 ಗಂಟೆಗೆ ಶುರು ಮಾಡೋರು, ಒಂದು 7:30-8 ಗಂಟೆ ಆದ್ರೂ ಜೊತೆಲಿ ಮಾತಾಡ್ತಾನೆ ಇದ್ವಿ. ಏನು ಮಾಡ್ತಾ ಇದ್ದೀರಾ, ಏನು ಸಂಸ್ಥೆ. ಕೊನೆಯಲ್ಲಿ ಒಂದೊಂದ್ಸರಿ ನಿನ್ ಫೋನ್ ಬಂದಿಲ್ಲ, ಮಾತಾಡ್ತಾ ಇದ್ರಿ ರವಿನಾರಾಯಣ್ ಅವರೇ. ಆಮೇಲೆ ನನಗೆ ಎಷ್ಟೋ ಸರಿ ಹೇಳೋರು, ನಿನ್ ಫೋನ್ ಬಂದಿಲ್ಲ ಅದಕ್ಕೆ ನೀವು ತೆದ್ದಿಲ್ಲ ನಾನು ಅಂತ. ಸೊ ನಾನು ಮತ್ತೆ ಅವರು ಭಾಳ ಮಾತಾಡ್ತಾನೆ ಇದ್ವಿ, ಏನೋ ಒಂದು ಚಾನಲ್ ಪ್ಲಾನಿಂಗ್ ಇರಬೇಕು ಹಾಗೆ ಅಂತ. ಆಮೇಲೆ 2 ವರ್ಷದಿಂದ ಅವರು ಆ ಒಂದು ಚಾನಲಿಂದ ಹೊರಗಡೆ ಬಂದು ಒಂದು ಚಾನಲ್ ಕಟ್ಟಬೇಕು ಅಂತಂದರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ. ಇವತ್ತಿನ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಂದರೆ ಅಷ್ಟು ಸುಲಭ ಅಲ್ಲ. ಇವತ್ತೊಂದು ಸ್ಟ್ಯಾಂಡ್ ಮಾಡಿ ತುಂಬ ಚಾನಲ್ಗಳು ಬಂದಿವೆ, ಸೋಲು ಗೆಲುವು ಎಲ್ಲವನ್ನೂ ಕೂಡ ನೋಡ್ಬಿಟ್ಟಿದೆ. ಸೊ ಒಂದು ಚಾನಲನ್ನು ಭಾಳ ಸ್ಟಿಕ್ ಆನ್ ಆಗಿ ನಿಲ್ಲಿಸ್ಬೇಕು ಅಂದರೆ ತುಂಬ ಪ್ಲ್ಯಾನ್ಸ್ ಬೇಕು. ಯಾವ ಥರ ಪ್ಲ್ಯಾನ್ ಅಂತಂದರೆ, ಒಂದು ಕಂಪ್ನಿ ಅಥವಾ ಒಂದು ಚಾನಲ್ ಕಟ್ಟೋದು ಅಷ್ಟು ಸುಲಭ ಅಲ್ಲ, ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಅದನ್ನೆಲ್ಲ ಮಾಡಬೇಕು ಅಂತೇಳಿ ಅವರು ಭಾಳ ತಯಾರಿನ ನಡೆಸ್ತಾ ಇದ್ರು. ಜೊತೆಗೆ ಭಾಳ ಕಾಂಟ್ಯಾಕ್ಟಲ್ಲಿದ್ವಿ ನಾನು ಮತ್ತು ಅವರು ಫೋನ್ಗಳ ಮುಖಾಂತರ. ಆಮೇಲೆ ಹೋದ ವರ್ಷ ನಾನು ಅವರು ಮಾತಾಡ್ತಾ ಇರಬೇಕಾದ್ರೆ ಒಂದು ಚಾನಲ್, ನಾನು ಹಂಗೂ ಕೇಳಿದೆ, ಏನು ಸರ್ ಚಾನಲ್ ಸೆಟಪ್ ಎಲ್ಲ ಆಗ್ತಾ ಇದೆಯಂತೆ, ಏನು ಹೆಸರು ಅಂತ. ಇಲ್ಲ ಒಂದು 2-3 ಹೆಸರಿದೆ, ಎಲ್ಲ ಫೈನಲ್ ಮಾಡ್ತಾ ಇದ್ದೀನಿ, ಹೇಳ್ತೀನಿ ಅಂದರೆ. ಇಲ್ಲ, ನಿಮ್ಮ ಕ್ಯಾಮ್ರಾ ಸಿಕ್ಕಿರು ನನಗೆ ಹೇಳ್ಬಿಟ್ರೆ ಹೆಸರು ಅಂತ ಹೇಳಿದೆ. ಆಮೇಲೆ ಆಯ್ತು ಗೊತ್ತು, ಸುಮ್ಮನೆ ಇದ್ಬಿಡಿ, ಹೇಳಕ್ಕೆ ಹೋಗ್ಬಿಡಿ ಯಾರ ಹತ್ರನೂ ಅಂತ ಅಂದ್ರೆ. ಸರಿ ಸುಮ್ಮನಾದ್ವಿ. ಆಮೇಲೆ ಅವರು ಲೋಗೋ ಲಾಂಚ್ ಆಯಿತು. ಆದರೆ ಯಾವಾಗ ಬರಬೇಕು ಏನು ಅದ್ರ ಬಗ್ಗೆ ಚರ್ಚೆ ನಡೀತಷ್ಟೇ. ಅಂದರೆ ಬಂದು ಜಾಯ್ನ್ ಆಗಬೇಕು, ಯಾವಾಗ ಬರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿತ್ತು. ಆಮೇಲೆ ಲಾಸ್ಟ್ ಅಕ್ಟೋಬರಲ್ಲಿ ಇದೇ ಎದುರುಗಡೆ ಇರುವಂಥ ಒಂದು ಹೋಟೆಲಲ್ಲಿ ನಾನು ಅವರು ಸೇರ್ಕೊಂಡು ಮಾತಾಡಿ ಎಲ್ಲ ಸೆಟ್ರೇಟ್ ಆಗಿದೆ, ಬರಬೇಕು ಅಂತ ಹೇಳಿದಾಗ ಎಲ್ಲ ಸೇರ್ಕೊಂಡು ಮಾಡಬೇಕು, ಯಾವ ಥರ ಮಾಡಬೇಕು, ಹೇಗಿರಬೇಕು ಏನು. ಅಷ್ಟೊತ್ತಿಗಾಗಲೇ ಎಲ್ಲ ನಮ್ಮ ರಾಧಾ ಮೇಡಮು, ಅರವಿಂದ್ ಸಾಗರ್ ಸರು, ನಮ್ರತಾ ಮೇಡಮು ಎಲ್ಲ ಆಲ್ರೆಡಿ ಜಾಯ್ನ್ ಆಗಿಬಿಟ್ಟಿದ್ರು. ಜಾಯ್ನ್ ಆಗಿ ಎಲ್ಲ ಕೂಡ ಒಂದು ಸೆಟಪ್ ಆಗಿ, ಯಾವ ಥರ ಒಂದು ಚಾನಲ್ ಹೆಸರು ಪ್ರತಿಯೊಂದು ಕೂಡ ಎಲ್ಲ ಸೆಟ್ ಆಗಿ, ಇನ್ನೇನು ಲೋಗೋ ಲಾಂಚ್ ಮಾಡಬೇಕು, ಜೊತೆಗೆ ಚಾನಲ್ ಲಾಂಚ್ ಮಾಡಬೇಕು ಅನ್ನೋ ಮಟ್ಟದಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ಆ ಮಟ್ಟದಲ್ಲಿ ಬಂದು ನವಂಬರಿಂದ ಫೆಬ್ರವರಿ 14ನೇ ತಾರೀಕು ಲೋಗೋ ಲಾಂಚ್ ಆಯಿತು. ಸೊ ಸಾಕಷ್ಟು ಸವಾಲುಗಳು ಈಗ ನಮ್ಮ ಮುಂದೆ ಇದೆ. ಯಾವ ಥರ ಸುದ್ದಿಗಳನ್ನ ಕೊಡಬೇಕು, ಯಾವ ಥರ ಕೊಡಬೇಕು ಅಂತ. ಯಾಕಂದರೆ ಜನಗಳಿಗೆ ತುಂಬ ಆಪ್ಷನ್ ಇರುತ್ತೆ, ನಾವು ಯಾಕೆ ವಿಶೇಷವಾಗಿ ನಮ್ಮ ಚಾನಲ್ ನೋಡಬೇಕು ಅನ್ನೋದ್ರ ಬಗ್ಗೆ. ಈಗಾಗಲೇ ನಮ್ಮ ಚಾನಲ್ನ ಒಂದು ಹೈಯೆಸ್ಟ್ ಅಂದರೆ ಒಂದು ತುಂಬ ಪ್ರೊಮೋಟಿವ್ ಅಂದರೆ ರಾಧಾ ಮೇಡಮ್ ಅವರು ಫೇಸ್ ವ್ಯಾಲ್ಯೂ ನಮಗಿರುವಂಥ ಒಂದು ಪ್ಲಸ್ ಪಾಯಿಂಟು. ಯಾಕೆ ಅಂತಂದರೆ ಇವತ್ತು ಗ್ಯಾರಂಟಿ ಅಂತಂದ ತಕ್ಷಣವೇ ಫಸ್ಟ್ ಕೇಳೋದು ರಾಧಾ ಹಿರೇಗೌಡರಂತ ಹೆಸರು ಹೇಳಿದ ಮೇಲೆ, ಹಂಗಾರೆ ಏನೋ ಇರುತ್ತಪ್ಪ ಅಂತ ಹೇಳ್ತಾರೆ. ಅಂದರೆ ನಮಗೊಂದು ಬೇಸಿಕ್ ಅಂತಂದರೆ ನಾವು ಹೊಸಬ್ರು ಮಾಡೋದಕ್ಕಿಂತ ಒಂದು ಬೇಸಿಕ್ ಪ್ರಮೋಷನ್ ನಮ್ಗೆ ಸಿಕ್ತಾಗ, ಅಂದರೆ ಅವರೇಜ್ ಒಂದು 50% ಒಂದು ನಮಗೆ ಪ್ರಮೋಷನ್. ಅಂದರೆ ಈಗ ನಾವು ಒಂದು 50% ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ, ಇನ್ನೊಂದು 51-52 ಅನ್ನೋದ್ರ ಮೇಲೆ ಹೋಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಯಾವ ಥರ ಬರಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ಸ್ಗಳೆಲ್ಲ ರೆಡಿ ಆಗಿದೆ. ಸೊ ಹಾಗಾಗಿ ಈಗ ತಯಾರಿ ಕೂಡ ನಡೆದಿದೆ. ಸೊ ಇನ್ನೊಂದು ನನಗನ್ಸೋ ಪ್ರಕಾರ ಇನ್ನೊಂದು ತಿಂಗಳಲ್ಲಿ ಎಲ್ಲ ಮನೆಗೂ ರೀಚ್ ಆಗ್ತೀವಿ, ಡಿಸ್ಕಷನ್ಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸುದ್ದಿಗಳು ಬ್ರೇಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಜನಗಳೇ ಒಂದು ಮಾತಾಡೋ ಒಂದು ಮಟ್ಟಕ್ಕೆ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ನನಗಿದೆ. ಸೊ ನಿಮ್ಮ ಮೇಲೆ ತುಂಬ ನಿರೀಕ್ಷೆ ಸರ್, ಎಸ್ಪೆಷಲಿ ಕ್ರೈಮ್ ಮತ್ತು ಬೆಂಗಳೂರು ಸುದ್ದಿಗಳ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್ನ ಬಯಸ್ತಾ ಇದ್ದೀವಿ ನಾವು. ನೋಡೋಣ ನೀವು ಆ ಒಂದು ನಾನು ಮತ್ತೆ ರವಿನಾರಾಯಣ್ ಅವರು. ನಾನು ಈ ವಿಶೇಷವಾದ ದಿನದಲ್ಲಿ ಒಬ್ಬರು ನಾನು ನೆನೆಸ್ಕೊಬೇಕು, ಅದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು. ಯಾಕೆಂದರೆ ಅವರು ನನ್ನ ಈ ಪೊಲೀಸ್ ವಲಯದಲ್ಲಿ ನನಗೊಂಥರ 4-5 ಜನ ಭಾಳ ಸ್ಟ್ರಾಂಗ್ ಕಾನ್ಫಿಡೆನ್ಸಲ್ಲಿರುವಂಥ ವ್ಯಕ್ತಿಗಳಲ್ಲಿ ದಯಾನಂದ್ ಕೂಡ ಒಬ್ಬರು. ಈ ಕಾರ್ಯಕ್ರಮಕ್ಕೆ ಅಂದರೆ ನಮ್ಮ ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ಇನಾಗ್ರೇಷನ್ಗೆ ನಾವು ಕರೆದಾಗ ಪಾಪ ಅವ್ರಿಗೆ ಹುಷಾರಿರಲಿಲ್ಲ ಮತ್ತು ಅವರು ಔಟ್ ಆಫ್ ಸ್ಟೇಷನಲ್ಲಿದ್ದರು.
ಆದ್ರೂ ಬೆಳಗ್ಗೆ ಟ್ರಾವೆಲಿಂಗ್ ಮಾಡಿ ಬೆಳಗ್ಗೆ ಬಂದು ರೀಚ್ ಆಗಿ ಕಾರ್ಯಕ್ರಮಕ್ಕೆ ಬಂದರು. ಪ್ರತಿದಿನ ನಾವು ಫೋನ್ ಮಾಡಿದೆ ಕೇಳ್ತಾ ಇರ್ತಾರೆ, ಸರ್ ನೆಗೆಟಿವ್ ಹೊಡಿತೀರಪ್ಪ ಪಾಸಿಟಿವ್ ಹೊಡಿತೀರಪ್ಪ ಹೇಳ್ಬಿಡಿ first ಅಂತ. ನಾನು ಈ ಟೈಮಲ್ಲಿ ನಾನು ದಯಾನಂದ್ ಸಾಹೇಬ್ರಿಗೆ ಭಾಳ ನಾನು ಚಿರುಣಿಯಾಗಿರ್ಬೇಕಾಗತ್ತೆ.